ನೋಡಿ ಈ ಥರ ಕ್ವಶನ್ ಕೇಳಿದ್ರೆ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 a power x plus b power x plus c power x plus d power x divided by 4 whole power 1 by x. ಕ್ವಶನ್ ಬರ್ಕೊಳ್ಳಿ, ಇಲ್ಲಿ ಬೇಸಿಕ್ ಬರೀತೀನಿ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ಎ ಪವರ್ 0 ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಎ ಪವರ್ 0 ಆಗುತ್ತೆ. ಎ ಪವರ್ 0 ಅಂದರೆ 1, ಬಿ ಪವರ್ 0 ಅಂದರೂ 1, ಸಿ ಪವರ್ 0 ಅಂದರೂ 1, ಡಿ ಪವರ್ 0 ಅಂದರೂ 1. ಇದೇನಾಗುತ್ತೆ 1 + 1 + 1 + 1 4 ಆಗುತ್ತೆ. 4/4 ಅಂದರೆ 1 ಮತ್ತು 1/0 ಅಂದರೆ ಇನ್ಫಿನಿಟಿ. ಅರ್ಥ ಆಯ್ತಲ್ವ? ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇದನ್ನ 1 ಪವರ್ ಇನ್ಫಿನಿಟಿ ಇದೆ ಅಂತ ಬರ್ಕೋಬೇಕು. ಇದು ಇಂಡಿಟರ್ಮಿನೆಂಟ್ ಫಾರ್ಮ್. ಈಗ 1 ಪವರ್ ಇನ್ಫಿನಿಟಿ ಬಂದರೆ ಟೇಕ್ ಲಾಗ್ ಆನ್ ಬೋತ್ ಸೈಡ್ ತೊಗೋಬೇಕು. ಟೇಕ್ ಲಾಗ್ ಆನ್ ಬೋತ್ ಸೈಡ್ ಅಂದರೆ ಲಾಗ್ ಕೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಲಾಗ a power x plus b power x plus c power x plus d power x divided by 4 whole power 1 by x. Log k is equal to limit extends to 0 log m power n ಅಂದರೆ n log m. log m power n ಅಂದರೆ n log m. ಇಲ್ಲಿ ಲಾಗ್ ನೋಡಿ, ಇದು ಎಮ್ಮು, ಇದು ಎನ್. ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್ ಅಂದರೆ ಇದನ್ನ ಫಸ್ಟ್ ಬರ್ಕೋಬೇಕು 1 by x. ಲಾಗ ಇಲ್ಲೇನಿದೆ ಅದು ಬರ್ಕೊಳ್ಳಿ, ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್ ಡಿವೈಡೆಡ್ ಬೈ 4. ಈಗ ಇದು ಲಾಗ್ ಎಮ್ ಬೈ ಎನ್ ಆಯಿತು. ಲಾಗ್ ಆಫ್ ಎಮ್ ಡಿವೈಡೆಡ್ ಬೈ ಎನ್ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್. ಲಾಗರಿಥಮ್ದು ಪ್ರಾಪರ್ಟೀಸ್ ಇದು. ಅಂದರೆ ಈಗ ಲಾಗ್ ಎಮ್ ಬೈ ಎನ್ ಅಂದರೆ ಇದು ಎಮ್ಮು, ಇದು ಎನ್ನು. ಲಾಗ್ ಎಮ್ ಬೈ ಎನ್ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್. ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 1 by x ಹಂಗೆ ಇರಲಿ. ಲಾಗ್ ಎಮ್ ಅಂದ್ರೇನು, ಲಾಗ್ ಆಫ್ ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್ ಮೈನಸ್ ಲಾಗ್ ಆಫ್ 4. ಈಗ 1ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ, 1 ಇಂಟು ಎನಿಥಿಂಗ್ ಈಸ್ ಎನಿಥಿಂಗ್ ಅಂದರೆ ಮೇಲ್ಗಡೆ ಲಾಗ್ ಆಫ್ ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್ ಮೈನಸ್ ಲಾಗ್ 4. ಕೆಳಗಡೆ ಎಕ್ಸ್ ಬರಬೇಕು. ಈಗ ಲಿಮಿಟ್ ಹಾಕಿದ್ರೆ ಈಗ ನೋಡಿ, ಎ ಪವರ್ 0 ಅಂದರೆ 1, ಬಿ ಪವರ್ 0 ಅಂದರೆ 1, ಸಿ ಪವರ್ 0 ಅಂದರೆ 1, ಡಿ ಪವರ್ 0 ಅಂದರೆ 1. 1 + 1 + 1 + 1 ಅಂದರೆ 4 ಆಗುತ್ತೆ. ಲಾಗ್ 4 ಮೈನಸ್ ಲಾಗ್ 4 ಅಂದರೆ 0. ಇದು ಡಿನಾಮಿನೇಟ್ರು 0 ಬರುತ್ತೆ. ಇಲ್ಲೇನು ಬರೀಬೇಕು, 0/0 ಬಂತು ಅಂತ ಬರ್ಕೊಳ್ಳಿ. ಇಲ್ಲಿ ಡಾಟೆಡ್ ಬರ್ಬಿಟ್ಟು 0/0. 0/0 ಬಂದರೆ ಎಲ್ ಎಚ್ ರೂಲ್ ಅಪ್ಲೈ ಮಾಡ್ಬೋದು. ಬೈ ಎಲ್ ಎಚ್ ರೂಲ್ ಅಥವಾ ಬೈ ಎಲ್ ಹಾಸ್ಪಿಟಲ್ಸ್ ರೂಲ್. ಲೆಫ್ಟ್ ಹ್ಯಾಂಡ್ ಚೇಂಜ್ ಮಾಡಬಾರ್ದು. ಇಲ್ಲಿ ನೋಡಿ, ಇದು 0 ಬಂದಿರೋದು, ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಅಂದರೆ ಇದರಿಂದ ಇದು 0 ಬರೆದಿರೋದು, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ d/dx ಆಫ್ ಏನು ಮಾಡಬೇಕು, ಲಾಗ್ ಆಫ್ ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್ ಮೈನಸ್ ಲಾಗ್ 4. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ನ್ಯೂಮರೇಟರಲ್ಲಿ ಬರೀಬೇಕು. ಈಗ ನೋಡಿ, ಲಾಗ್ ಆಫ್ 1 ಇದರ ಡಿಫ್ರೆನ್ಷಿಯೇಷನ್ ಏನಂದರೆ ಲಾಗ್ಗೆ 1 by ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್. ನಮ್ಮ ಕೈ ಕೊಡಿ. ಇದಕ್ಕೆ ಡಿಫ್ರೆನ್ಷಿಯೇಷನ್ ಬಂದು 1 by a power x plus b power x plus c power x plus d power x into a power x log a plus b power x log b plus c power x log c d power x log d. ಇದು ಫಾರ್ಮುಲಾ ಅಂದ್ಕೊಳ್ಳಿ.
ಈಗ ನೋಡಿ a power x log a plus b power x log b plus c power x log c plus d power x log d. ಸ್ವಲ್ಪ ನೀಟಾಗಿ ಬರೀರಿ, ಅರ್ಥ ಆಗ್ತಿದೆಯಾ? ಸ್ವಲ್ಪ ಅಂದರೆ ಲೆಫ್ಟಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇದು ಎಂಡ್ ಬರೋ ಗಂಟ ಬರೀರಿ, ಅರ್ಥ ಆಯ್ತಲ್ಲ? ಆಮೇಲೆ ಈಗ ನ್ಯೂಮರೇಟ್ರ್ ಆಯಿತು, ಝೀರೋ ಇದರಿಂದ ಬಂದಿದ್ದಲ್ವ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಈಗ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದೇನಾಗುತ್ತೆ 1 ಆಗುತ್ತೆ, ಅರ್ಥ ಇಲ್ವಾ? ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಲಾಗ್ಗೆ 1/, ಅಂತ ಬರ್ಕೊಳ್ಳಿ. ಆಮೇಲೆ ಎ ಪವರ್ ಎಕ್ಸ್ ಲಾಗ್ಗೆ ಎ ಪವರ್ ಎಕ್ಸ್ಗೆ 1/, ಇದು ಬರೆದ್ಬಿಟ್ಟು ಎ ಪವರ್ ಎಕ್ಸ್ ಲಾಗ್ಗೆ ಇಲ್ಲಿ ಬರ್ಕೊಟ್ಬಿಡ್ತೀನಿ ನೋಡಿ. ಡಿ ಬೈ ಡಿ ಎಕ್ಸ್ ಆಫ್ ಎ ಪವರ್ ಎಕ್ಸ್ ಅಂದರೆ ಎ ಪವರ್ ಎಕ್ಸ್ ಲಾಗಿ. ಇಲ್ಲಿ ಲಾಗ್ ಆಫ್ಗೆ 1/, ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್. ಎ ಪವರ್ ಎಕ್ಸ್ ಲಾಗ್ಗೆ ಬಿ ಪವರ್ ಎಕ್ಸ್ ಲಾಗ್ ಬೈ ಸಿ ಪವರ್ ಎಕ್ಸ್ ಲಾಗ್ ಸಿ, ಡಿ ಪವರ್ ಎಕ್ಸ್ ಲಾಗ್ ಡಿ. ಇದನ್ನ ನೀಟಾಗಿ ಬರ್ಕೊಡೋಣ. ಈಗ ತುಂಬ ಈಸಿ ಇದೆ, ಪ್ರಾಬ್ಲಮ್ ಮುಗೀತು. ಈಗ ನೋಡಿ, ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0. ಫಸ್ಟ್ 1 ಇಂಟು ಎನಿಥಿಂಗ್ ಇಸ್ ಎನಿಥಿಂಗ್. ಇದನ್ನ ಬರ್ಕೊಳ್ಳಿ ಮೇಲ್ಗಡೆ. ಎ ಪವರ್ ಎಕ್ಸ್ ಲಾಗ್ ಎ ಪ್ಲಸ್ ಬಿ ಪವರ್ ಎಕ್ಸ್ ಲಾಗ್ ಬಿ ಪ್ಲಸ್ ಸಿ ಪವರ್ ಎಕ್ಸ್ ಲಾಗ್ ಸಿ ಪ್ಲಸ್ ಡಿ ಪವರ್ ಎಕ್ಸ್ ಲಾಗ್ ಡಿ ಡಿವೈಡೆಡ್ ಬೈ ಇದು ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಪ್ಲಸ್ ಡಿ ಪವರ್ ಎಕ್ಸ್. ಈಗ ನೋಡಿ, ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಎ ಪವರ್ 0 ಲಾಗ್ ಎ ಅಂದರೆ ಎ ಪವರ್ 0 ಅಂದರೆ 1 ಇಂಟು ಲಾಗ್ ಎ ಬರುತ್ತೆ. ಬಿ ಪವರ್ 0 ಲಾಗ್ ಬಿ ಅಂದರೆ ಬಿ ಪವರ್ 0 ಅಂದರೆ 1 ಇಂಟು ಲಾಗ್ ಬಿ ಅಂದರೆ ಲಾಗ್ ಬಿ. ಸಿ ಪವರ್ 0 ಲಾಗ್ ಸಿ ಅಂದರೆ ಸಿ ಪವರ್ 0 ಈಸ್ 1 ಇಂಟು ಲಾಗ್ ಸಿ ಈಸ್ ಲಾಗ್ ಸಿ. ಡಿ ಪವರ್ 0 ಲಾಗ್ ಡಿ ಅಂದರೆ ಡಿ ಪವರ್ 0 ಈಸ್ 1 ಇಂಟು ಲಾಗ್ ಡಿ. ಅಂದರೆ ಆನ್ಸರ್ ಏನು ಬರುತ್ತೆ? ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಪ್ಲಸ್ ಲಾಗ್ ಡಿ. ಇದು 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1. ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಪ್ಲಸ್ ಲಾಗ್ ಡಿ ಡಿವೈಡೆಡ್ ಬೈ 4 ಆಗುತ್ತೆ. ಇದನ್ನ ಸ್ವಲ್ಪ ನೀಟಾಗಿ ಬರ್ಕೊಳ್ಳಿ. ಲಾಗ್ ಕೆ ಈಸ್ ಈಕ್ವಲ್ ಟು 1/4 ಆಚೆ ತಗೊಳ್ಳಿ. ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಲ್ವಾ? ಈಗ ಉಲ್ಟಾ ನೀವು ಪ್ರೊಸೀಜರ್ ಫಾಲೋ ಮಾಡಬೇಕು. ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಇಂಟು ಎನ್. ಅರ್ಥ ಆಗ್ತಿದೆಯಾ? ಅಂದರೆ ಲಾಗ್ ಆಫ್ ಒಳಗಡೆ ಇದು ಪ್ಲಸ್ ಇದ್ದರೆ ಇದನ್ನ ಒಳಗಡೆ ಎಲಿಮೆಂಟ್ಸ್ನ ಇಂಟು ಮಾಡ್ಕೋಬೋದು. ಲಾಗ್ ಎ ಇಂಟು ಬಿ ಇಂಟು ಸಿ ಇಂಟು ಡಿ. ಅರ್ಥ ಆಗ್ತಿದೆಯಾ? ಇದು ಲಾಗ್ M1 ಪ್ಲಸ್ ಲಾಗ್ M2 ಪ್ಲಸ್ ಲಾಗ್ M3 ಪ್ಲಸ್ ಲಾಗ್ M4 ಅಂದರೆ ಲಾಗ್ ಆಫ್ M1 ಇಂಟು M2 ಇಂಟು M3 ಇಂಟು M4 ಅಂತ. ಇದು M1, ಇದು M2, ಇದು M3, ಇದು M4. ಈಗ ನೋಡಿ, ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಎನ್. ಈ ಫಾರ್ಮುಲಾ ಅಪ್ಲೈ ಮಾಡಿ. ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಅಂದರೆ ಈ 1/4ನ ಪವರ್ಗೆ ಕಳಿಸ್ಬಿಡಿ. ಲಾಗ್ ಕೆ ಈಸ್ ಈಕ್ವಲ್ ಟು ಲಾಗ್ ಆಫ್ ಎ ಬಿ ಸಿ ಡಿ ಪವರ್ 1/4. therefore ಲಾಗ್ ಬಿಟ್ಬಿಡಿ. therefore ಕೆ ಈಸ್ ಈಕ್ವಲ್ ಟು ಫೈನಲ್ ಆನ್ಸರ್ ಏನು? ಎ ಬಿ ಸಿ ಡಿ ಪವರ್ 1/4. ಇಷ್ಟಕ್ಕೆ ನಿಲ್ಲಿಸಿದ್ರೆ ಸಾಕು. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ನೋಡಿ. ಕ್ವಶನ್ ಬಂದು ಇವ್ಯಾಲ್ಯೂಯೇಟ್ ದ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 a power x plus b power x plus c power x plus d power x by 4 power 1/x. k is equal to ಇದನ್ನ k ಅಂತ ತಗೋಬೇಕು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 a power x plus b power x plus c power x plus d power x by 4 whole power 1/x. ಇನ್ನು ನೋಡಿ, 0 ಹಾಕಿದ್ರೆ ಎಕ್ಸಾಕ್ಟಲ್ಲಿ a power 0 b power 0 c power 0 d power 0 ಎಲ್ಲ ಆ್ಯಡ್ ಮಾಡಿದ್ರೆ 4 ಆಗುತ್ತೆ. 4/4 is 1 ಆಗುತ್ತೆ. 1/0 is infinity. 1 power infinity. Take log on both sides. Log k is limit extends to 0 log of ಇದು whole power 1/x. log k is equal to limit extends to 0 1/x ಈ ಕಡೆ ತಗೊಳ್ಳಿ. log of ಇದು
1 ಬೈ ಸಂಖ್ಯೆ ಇರಲಿ ಲಾಗ್ ಎಮ್ ಬೈ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್. ಆಮೇಲೆ 1 ಇಂಟು ನಾವು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಇದೇ ಇರುತ್ತೆ, ಡಿವೈಡ್ ಬೈ ಎಕ್ಸ್. ಈ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಇದು ಲಾಗ್ 4 ಆಗುತ್ತೆ. ಲಾಗ್ 4 ಮೈನಸ್ ಲಾಗ್ 4 0 ಆಗುತ್ತೆ. 0 ಬೈ 0 ಅಂದರೆ ಬೈ ಎಲ್ಲ ಸ್ಪ್ರೆಡ್ ರೂಲ್ ಅಂತ ಬರ್ಕೋಬೇಕು. ಎಲ್ಲ ಸ್ಪ್ರೆಡ್ ರೂಲ್ ಯಾವ ಥರ ಅಂದರೆ ಲಾಗ್ಗೆ ಬರ್ಕೋಬೇಕು, ಲಿಮಿಟ್ ಎಕ್ಸ್ಟೆನ್ಸ್ 0. ಫಸ್ಟ್ನ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಇಲ್ಲಿ ಬರೀಬೇಕು, ಆಮೇಲೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಕೆಳಗಡೆ ಬರೀಬೇಕು. ಲಾಗ್ಗೆ ಡಿಫ್ರೆನ್ಷಿಯೇಷನ್ 1 ಬೈ, ಆಮೇಲೆ ಎ ಪವರ್ ಎಕ್ಸ್ ಲಾಗ್ಗೆ, ಬಿ ಪವರ್ ಎಕ್ಸ್ ಲಾಗ್ ಬಿ, ಸಿ ಪವರ್ ಎಕ್ಸ್ ಲಾಗ್ ಸಿ, ಡಿ ಪವರ್ ಎಕ್ಸ್ ಲಾಗ್ ಡಿ. ಆಮೇಲೆ ಏನು ಮಾಡಬೇಕು, ಇದು ಮೇಲ್ಗಡೆ ಬರ್ಕೋಬೇಕು, ಇದನ್ನ ಕೆಳಗಡೆ. ಇದು 1 ಇಂಟು ಎನಿಥಿಂಗ್ ಡಿವೈಡ್ ಬೈ ಇದು ಬರುತ್ತೆ. ಡಿವೈಡ್ ಬೈ 1 ಅಂದರೆ ಬಿಟ್ಬಿಡ್ಬೋದು 1ನ, ಅದು ಈ ಫಾರ್ಮಲ್ಲಿ ಇರುತ್ತೆ. ಈಗ ನೋಡಿ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಮುಗೀತು ಈಗ ಪ್ರಾಬ್ಲಮ್. ಎ ಪವರ್ 0 ಅಂದರೆ 1 ಲಾಗ್ ಎ ಅಂದರೆ ಲಾಗ್ ಎ, ಬಿ ಪವರ್ 0 ಅಂದರೆ 1 ಲಾಗ್ ಬಿ ಅಂದರೆ ಲಾಗ್ ಬಿ, ಸಿ ಪವರ್ 0 ಅಂದರೆ 1 ಲಾಗ್ ಸಿ ಅಂದರೆ ಲಾಗ್ ಸಿ, ಡಿ ಪವರ್ 0 ಅಂದರೆ 1 ಲಾಗ್ ಡಿ ಅಂದರೆ ಲಾಗ್ ಡಿ. ಎ ಪವರ್ 0 ಅಂದರೆ 1 ಪ್ಲಸ್ 1 ಅಂದರೆ 4. 1 ಬೈ 4 ಆಚೆ ತಗೊಳ್ಳಿ. ಲಾಗ್ ಎಮ್ 1 ಪ್ಲಸ್ ಲಾಗ್ ಎಮ್ 2 ಪ್ಲಸ್ ಲಾಗ್ ಎಮ್ 3 ಪ್ಲಸ್ ಲಾಗ್ ಎಮ್ 4 ಅಂದರೆ ಲಾಗ್ ಎಮ್ 1 ಇಂಟು ಎಮ್ 2 ಇಂಟು ಎಮ್ 3 ಇಂಟು ಎಮ್ 4 ಅಂದರೆ ಲಾಗ್ ಎ ಬಿ ಸಿ ಡಿ ಆಗುತ್ತೆ. ಲಾಗ್ ಕೆ ಈಸ್ ಈಕ್ವಲ್ ಟು ಇದನ್ನ ಪವರ್ಗೆ ಕಳಿಸಿ, ಕೆ ಈಸ್ ಈಕ್ವಲ್ ಟು ಎ ಬಿ ಸಿ ಡಿ ಪವರ್ 1/4 ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.